ಓಕೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಮಾಜಿ ಸಚಿವರಾಗಿರುವಂತಹ MC ಸುಧಾಕರ್ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. 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 ಧರ್ಮೇಂದ್ರ ಪ್ರಧಾನ್ ಅವರು ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕೂಡ ಹೋರಾಟವನ್ನು ನಡೆಸಿತ್ತು, ಒಂದು ಕಡೆ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಹೋರಾಟವನ್ನು ನಡೆಸಿತ್ತು. ಸರ್, ಫಸ್ಟ್ ರಿಯಾಕ್ಷನ್ ತಮ್ಮದು? ಇದು ಬಹುಶಃ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಂದ ಜಯ ಮತ್ತು ಎಲ್ಲಾ ವಿರೋಧ ಪಕ್ಷಗಳು ಒಟ್ಟಾಗಿ ಈ ಒಂದು ನೈತಿಕ ಹೊಣೆಯನ್ನ ಹೊತ್ಕೋಬೇಕು. ಯಾಕಂದ್ರೆ ಹಲವಾರು ಬಾರಿ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಹಲವಾರು ಪರೀಕ್ಷೆಗಳಲ್ಲಿ ಆಗಿರ್ತಕ್ಕಂಥದ್ದು, ಲಕ್ಷಾಂತರ ಮಕ್ಕಳಿಗೆ ಆಗಿರ್ತಕ್ಕಂಥ ತೊಂದರೆಗೆ ಬಹುಶಃ ತಡವಾಗಾದ್ರೂ ಧರ್ಮೇಂದ್ರ ಪ್ರಧಾನ್ ಅವರು ಈಗ ಒತ್ತಡಕ್ಕೆ ಮಣದು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹ ವಿಚಾರ. ಮತ್ತು ಕೂಡ್ಲೆ ಏನೇನೋ ಬೇಡಿಕೆಗಳು ಇಟ್ಟಿದ್ದಾರೆ, ಏನು ನಮ್ಮ ಯುವ ಜನತೆ ಒಂದು ದೊಡ್ಡ ಇಡೀ ಒಂದು ದೇಶನೇ ಒಂದು ದಿಗ್ಭ್ರಮೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಬಹುಶಃ ಅವರ ಬೇಡಿಕೆಗಳನ್ನ ಸಂಪೂರ್ಣವಾಗಿ ಈಡೇರಿಕೆ ಮಾಡಬೇಕು ಮತ್ತು ಶಿಕ್ಷಣ ವ್ಯವಸ್ಥೆ, ಪರೀಕ್ಷಾ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುಧಾರಣೆ ತರಬೇಕಾಗಿರ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಓಕೆ, ಇಷ್ಟು ವರ್ಷ ವಿಪಕ್ಷವಾಗಿ ಕಾಂಗ್ರೆಸ್ ಮಾಡೋದಕ್ಕೆ ಆಗದೇ ಇರುವಂತಹ ಕೆಲಸವನ್ನ ಇವತ್ತು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಜೆನ್ಜಿ ಹುಡುಗರು ಮಾಡಿದ್ದಾರೆ. ಇದಕ್ಕೇನು ಹೇಳ್ತೀರಿ ಸರ್ ತಾವು? ನೋಡಿ, ಈಗ ವಿರೋಧ ಪಕ್ಷಗಳು ಸತತವಾಗಿ ಈ ಒಂದು ಸರ್ಕಾರದ ಮೇಲೆ ಒತ್ತಡ ಏರ್ತಾ ಇರ್ತಕ್ಕಂಥದ್ದು ನಮಗೂ ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಇವರ ಹಠಮಾರಿ ಧೋರಣೆ ಏನು ಅಂತಕ್ಕಂಥದ್ದು ನೀವು ಈಗ ಕಣ್ಣಾರಿ ನೋಡಿದೀವಿ. ಎಷ್ಟು ಮುಗ್ಧ ಮಕ್ಕಳು ಇವತ್ತು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಭಾಗ. ಮತ್ತು ಯುವ ಜನತೆ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡಿರ್ತ ಮೇಲೆ ಇವತ್ತು ಆ ಬಂಡತನವನ್ನ ಬಿಟ್ಟು ಇವತ್ತು ಅವರು ಮಣದಿರ್ತಕ್ಕಂಥದ್ದು ನೋಡಿದಾಗ ಇನ್ನ ವಿರೋಧ ಪಕ್ಷಗಳಿಗೆ ಎಷ್ಟು ಗೌರವ ಕೊಟ್ಟಿದ್ದಾರೆ ಈ ಸರ್ಕಾರ, ಕೇಂದ್ರ ಸರ್ಕಾರ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದರಿಂದ ನಾನು ಖಂಡಿತ ಅಭಿನಂದನೆ ಸಲ್ಲಿಸ್ತೀನಿ ವಿದ್ಯಾರ್ಥಿನಿಯರು, ಈ ದೇಶದ ವಿದ್ಯಾರ್ಥಿನಿಯರು ಮತ್ತು ಕಾಂಗ್ರೆಸ್ ಜನತಾ ಪಾರ್ಟಿ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಇದ್ರ ಬಗ್ಗೆ ಅವರು ಧ್ವನಿ ಎತ್ತಿದಾಗ ಅವ್ರನ್ನ ಅವಹೇಳನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಏನು ಕೇಂದ್ರ ಸರ್ಕಾರ ಇವತ್ತು ತಲೆಬಾಗಿರ್ತಕ್ಕಂಥದ್ದು ಇವತ್ತು ಎಲ್ಲರಿಗೂ ಸಂದಂತ ಜಯ ಅಂತ ಹೇಳಿ ನಾನು ಹೇಳಿ ಬಯಸ್ತೇನೆ. ಓಕೆ, ಕ್ರೆಡಿಟ್ ಯಾರಿಗೆ ಕೊಡ್ತೀರಿ ಸರ್? ಕಾಂಗ್ರೆಸ್ಗ ಅಥವಾ CJP? ಕ್ರೆಡಿಟ್ ನಾನು ವಿದ್ಯಾರ್ಥಿ ಸಮೂಹಕ್ಕೆ ಕೊಡ್ತೇನೆ. ಬಟ್ ಹೋರಾಟ ಒಂದು ಕಡೆ, ರಾಜೀನಾಮೆ ಮತ್ತೊಂದು ಕಡೆ. ಬಟ್ ರಾಜಕೀಯವಾಗಿ CJPಗೆ ಇದೊಂದು ಹೊಸ ಮುನ್ನುಡಿ ಅಂತ ಹೇಳ್ಬಹುದಾ? ನೋಡಿ, ಇದು ಬಹಳ ಏನೋ ಟೂ ಅರ್ಲಿ ಅಂತ ನನ್ನ ಅಭಿಪ್ರಾಯದಲ್ಲಿ. ಆದ್ರೆ ಅವರು ಈ ವಿಚಾರವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡಿದ್ರು. ಮತ್ತು ರಾಹುಲ್ ಗಾಂಧಿ ಅವರು ಸಹ ಇವತ್ತು ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡ್ತಕ್ಕಂತ ಕೆಲಸ, ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಅವರನ್ನ ವೇದಿಕೆಗೆ ಕರೆಸಿ ಅವರ ನೋವನ್ನ ವ್ಯಕ್ತಪಡಿಸುವಂತ ಒಂದು ಅವಕಾಶವನ್ನ ಕೊಟ್ಟು ಅವರು ಒಂದು ಪ್ರಯತ್ನವನ್ನ ಮಾಡಿದ್ರು. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಒಂದು ಕೂಗೇನಿದೆ, ಆ ಕೂಗಿಗೆ ಇವತ್ತು ಕೇಂದ್ರ ಸರ್ಕಾರ ಮಣಿದಿರ್ತಕ್ಕಂಥದ್ದು ನಮ್ಗೆಲ್ರಿಗೂ ಬಹಳ ಸಂತೋಷ ತಂದಿರ್ತಕ್ಕಂಥ ವಿಚಾರ. ಓಕೆ, ಥ್ಯಾಂಕ್ ಯು MC ಸುಧಾಕರ್ ಅವರೇ, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ.